ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ರೇಖಾ ಅಡುಗೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಮುಂಚೆ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಆವಾಗ ನನಗೆ ವಿತೌಟ್ ಫೈರ್ ಕುಕಿಂಗ್ ರೆಸಿಪಿಯಲ್ಲಿ ನನಗೆ ಈ ಐಡಿಯಾ ಬಂದಿದ್ದರೆ ಖಂಡಿತ ಈ ರೆಸಿಪಿನೂ ಟ್ರೈ ಮಾಡ್ತಾ ಇದ್ದೆ. ಇದೊಂದು ವಿತೌಟ್ ಫೈರ್ ಕುಕಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು. 5 ನಿಮಿಷದಲ್ಲಿ ಯಾರು ಬೇಕಂದ್ರೂ ಟ್ರೈ ಮಾಡ್ಬೋದು. ಮನೇಲಿ ಬ್ರೆಡ್ ಉಳಿದಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮಗೋಸ್ಕರನೇ ಈ ಸಮ್ಮರ್ ಸ್ಪೆಷಲ್ ಆಗಿ ಈ ಡೆಸರ್ಟ್ ರೆಸಿಪಿ ತಂದಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆಯ್ತಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಅಂತ ಕಮೆಂಟ್ ಮಾಡಿ. ಹಾಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಬ್ರೆಡ್ ತೆಗೆದಿಟ್ಕೊಂಡಿದ್ದೀನಿ. ಇದು ನಾರ್ಮಲ್ ಅಂಗಡಿಗಳಲ್ಲಿ ಬೇಕರಿಗಳಲ್ಲಿ ಸಿಗುವಂಥ ಮಿಲ್ಕ್ ಬ್ರೆಡ್ಡು. ಇಲ್ಲಿ ನಾನು ಒಂದು 10 ಪೀಸ್ ಆಗೋಷ್ಟು ತೆಗೆದಿಟ್ಕೊಂಡಿದ್ದೀನಿ. ನೀವು ನಿಮ್ಮ ಹತ್ರ ಎಷ್ಟಿರುತ್ತೆ ಅದರಲ್ಲೂ ಮಾಡ್ಕೋಬೋದು, ಅಥವಾ ಉಳಿದಿರೋಂಥ ಬ್ರೆಡ್ಡಲ್ಲೂ ಮಾಡ್ಕೋಬೋದು. ಈ ಸೈಡಲ್ಲಿ ಏನಿರುತ್ತೆ ಬ್ರೌನ್ ಕಲರ್, ಅದನ್ನು ಕಟ್ ಮಾಡಿ ಸಪ್ರೇಟ್ ಮಾಡ್ಕೋಬೇಕು. ಮತ್ತು ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಒಂದು ಬಾಣಲಿನಲ್ಲಿ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇಷ್ಟವಾಗುವಂಥ ಸ್ನ್ಯಾಕ್ಸಿಗೆ ಬ್ರೆಡ್ ಕ್ರಮ್ಸ್ ಥರ ಯೂಸ್ ಮಾಡ್ಕೋಬೋದು. ಖಂಡಿತ ಈ ರೆಸಿಪಿ ಒಂದ್ಸರಿ ನೀವು ಟೇಸ್ಟ್ ಮಾಡಿದ್ರೆ ಡೈಲಿ ಮಾಡ್ಕೊಂಡು ತಿಂತೀರಾ, ಅಷ್ಟು ಸಖತ್ತಾಗಿರುತ್ತೆ. ಇದು ಇನ್ಸ್ಟೆಂಟ್ ರೆಸಿಪಿ ವಿತೌಟ್ ಫೈರ್ ಕುಕ್ಕಿಂಗು. ಹಾಲನ್ನು ಮಾತ್ರ ಕಾಯಿಸಿಟ್ಟಿದ್ರೆ ಮಾತ್ರ ಸಾಕಾಗುತ್ತೆ. ಹಾಲನ್ನ ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಬಿಡಿ, ಆವಾಗ ನಿಮಗೆ ಈ ರೆಸಿಪಿ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಬ್ರೆಡ್ಡೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನನ್ನ ಹತ್ರ ಇರುವಂಥ ಕೇಕ್ ಟ್ರೈ ಮತ್ತು ಈ ಥರ ಒಂದು ಡಿಮಾರ್ಟಲ್ಲಿ ತೊಗೊಂಡಿದ್ದು ಪ್ಲಾಸ್ಟಿಕ್ ಟ್ರೈ ತುಂಬ ದಿವಸದಿಂದ ಯೂಸ್ ಮಾಡಿಲ್ಲ, ಈ ರೆಸಿಪಿಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಖಂಡಿತ ಇದೇ ಥರ ಟ್ರೈ ಅಂತಲ್ಲ, ನಿಮ್ಮ ಮನೇಲಿ ಯಾವ ಪಾತ್ರೆ ಇದೆಯೋ ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆ ತೊಗೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು, ಹಾಲನ್ನ ಕಾಯಿಸಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ನಾನು 1/2 ಲೀಟ್ರ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲಿಗೆ ನೀರೇನು ಹಾಕೋಕ್ಕೆ ಹೋಗಿಲ್ಲ. ನೀವೇನಾದರೂ ನೀರು ಹಾಕ್ತೀರೋ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಈ ರೆಸಿಪಿಗೆ ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅದಕ್ಕೋಸ್ಕರನೇ. ಇಲ್ಲಿ ಫ್ರೆಶ್ ಕ್ರೀಮ್ ತೆಗೆದಿಟ್ಕೊಂಡಿದ್ದೀನಿ, 1/2 ಕಪ್ ಆಗೋಷ್ಟು ಫ್ರೆಶ್ ಕ್ರೀಮು. ಇವಾಗೇನು ಮನೇಲೇ ಕುತ್ಕೊಂಡು ಏನಾದರೂ ಆರ್ಡ್ರ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಎಷ್ಟೊಂದು ವೆಬ್ಸೈಟ್ಗಳು ಆ್ಯಪ್ಗಳಿದ್ದಾವೆ, ಈ ಥರ ಫ್ರೆಶ್ ಕ್ರೀಮ್ ನೀವು ಈಸಿಯಾಗಿ ತರಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಬೈ ಚಾನ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಇದ್ದರೆ ಹಾಕ್ಕೊಳ್ಳಿ, ಹಾಕಿದ್ರೇ ಒರಿಜಿನಲ್ ಟೇಸ್ಟು. ಹಾಗೆ ಇಲ್ಲಿ 1/2 ಕಪ್ ಆಗೋಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿಗೆ 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಬ್ರೆಡ್ಡು, ಹಾಲು, ಕಂಡೆನ್ಸ್ ಮಿಲ್ಕು, ಫ್ರೆಶ್ ಕ್ರೀಮ್ ಇದ್ದರೆ ಸಾಕು. ಸೊ ಇನ್ನು ಎಕ್ಸ್ಟ್ರಾ ಬಂದ್ಬಿಟ್ಟು ಮನೇಲಿರೋದು, ನಾನು ಮನೇಲಿ ಸ್ವಲ್ಪ ಬಾದಾಮಿ ಪೌಡ್ರ್ ಇತ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಡಿಫ್ರೆಂಟ್ ಟೇಸ್ಟ್ಗೋಸ್ಕರ. ನಿಮ್ಗೆ ಗೊತ್ತಿರ್ಬೋದು, ನಾನು ಯಾವಾಗೂ ಡಿಫ್ರೆಂಟಾಗಿ ಈಸಿಯಾಗಿ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ನೀವು ಕಾಲೇಜಿಗೋ ಆಫೀಸಲ್ಲೋ ಎಲ್ಲಾದರೂ ನಿಮಗೆ ಏನಾದರೂ ವಿತೌಟ್ ಫೈರ್ ಕುಕ್ಕಿಂಗ್ ರೆಸಿಪಿ ಬೇಕಂದರೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಎಷ್ಟೋ ಇದೆ. ಇದು ಕೂಡ ಈ ಸಮ್ಮರ್ ಸ್ಪೆಷಲಾಗಿ ನೀವು ಮಾಡ್ಕೊಂಡು ತಿಂದು ನೋಡಿ, ಸೂಪರಾಗಿರುತ್ತೆ. ಟೇಸ್ಟ್ ಕಳೆದೋಗ್ತೀರ ನೀವು. ಇದನ್ನು ಯಾವಾಗ ಬೇಕೋ ಆವಾಗ ಈಸಿಯಾಗಿ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಂಡೆನ್ಸ್ ಮಿಲ್ಕು ಮತ್ತು ಮೇಯ್ನು ಇಂಗ್ರೀಡಿಯೆಂಟ್ಸು ಸ್ವೀಟ್ಗೋಸ್ಕರ ಸಕ್ಕರೆ. ನೀವು ಆಲ್ರೆಡಿ ಹಾಲಲ್ಲಿ ಸಕ್ಕರೆ ಹಾಕಿದ್ದೀರಂದರೆ ಸೊ ಕಂಡೆನ್ಸ್ ಮಿಲ್ಕನ್ನ ಸ್ವಲ್ಪ ಆದರೂ ಯೂಸ್ ಮಾಡಲೇಬೇಕು, ಯಾಕಂದರೆ ಈ ಒರಿಜಿನಲ್ ನಿಮ್ಗೆ ಟೇಸ್ಟ್ ಬರಬೇಕಂದ್ರೆ ಇದೇ ಥರ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ವೀಡಿಯೋಗೋಸ್ಕರ ಸ್ಟೆಪ್ ಜೋಡಿಸ್ತಾ ಇದ್ದೀನಿ. ನೀವು ಫುಲ್ಲು ಮನೇಲಿ ನಾರ್ಮಲಾಗಿ ಮಾಡ್ತೀರಂದರೆ ಈ ಗ್ಯಾಪೆಲ್ಲ ಕವರ್ ಮಾಡಿ ಇದನ್ನು ಹಾಲಲ್ಲಿ ಡಿಪ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ನಿಮಗೆ ಅಳತೆ ಪ್ರಕಾರ ಮಾಡೋದಕ್ಕೋಸ್ಕರ 1/2 ಲೀಟ್ರ್ ಹಾಲು ಯೂಸ್ ಮಾಡಿದ್ದೀನಿ. ನಾನು ತೋರಿಸೋಂಥ ಬ್ರೆಡ್ಡಿಗೆ ಮಿನಿಮಮ್ ಆದರೂ 1 ಲೀಟ್ರ್ ಹಾಲು ಬೇಕಾಗುತ್ತೆ. ನಾನು ಇವಾಗ ಸ್ವೀಟೆಲ್ಲ ಜಾಸ್ತಿ ಯಾರೂ ತಿನ್ನಲ್ಲ ಮನೇಲಿ ಅಂದ್ಬಿಟ್ಟೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದೆ. ಆದರೆ ಮಾಡಿದ ದಿವಸನೇ ಪಟ್ಟ ಅಂತ ಖಾಲಿ ಆಗೋತ್ತು. ಟೇಸ್ಟ್ ನೋಡ್ಬಿಟ್ಟು ನಮ್ಮ ಮನೇಲಿ ತಿಂದೇ ಇರೋರೆಲ್ಲ ಎಲ್ಲ ನನಗೆ ಒಂದು ಸ್ಪೂನ್, ನಾನು ವೀಡಿಯೋವಾಗ ಒಂದು ಸ್ಪೂನ್ ಮಾತ್ರ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ, ಅಷ್ಟೇ ನಂಗೆ ಸಿಕ್ಕಿದ್ದು. ಮತ್ತೆ ಎಲ್ಲ ಮನೇಲಿರೋರೆ ತಿಂದು ಖಾಲಿ ಮಾಡಿದ್ರು, ಅಷ್ಟು ಸಖತ್ತಾಗಿತ್ತು ಟೇಸ್ಟು. ಮತ್ತು ಫಸ್ಟ್ ಟೈಮ್ ತಿನ್ನೋರಿಗೆ ಕೂಡ ನಮ್ಮ ತಮ್ಮನ ಫ್ರೆಂಡ್ ಬಂದಿದ್ದ, ಅವನಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ರಿ. ಅವನು ಬ್ರೆಡ್ಡಲ್ಲಿ ಮಾಡಿದಂತ ಅವ್ನಿಗೆ ಗೊತ್ತೇ ಆಗಿಲ್ಲ, ಡೈರೆಕ್ಟಾಗಿ ರಸಮಲೈ ಅಂತ ಕೇಳ್ಬಿಟ್ಟು ಅಷ್ಟು ಸಖತ್ತಾಗಿ ಬಂದಿತ್ತು ಟೇಸ್ಟು. ಸೊ ಖಂಡಿತ ನಿಮ್ಮ ಮನೇಲೂ ಏನಾದರೂ ಸರ್ಪ್ರೈಸ್ ಆಗಿ ಒಂದು 10 ನಿಮಿಷದಲ್ಲಿ ಅಡುಗೆನೇ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಎಷ್ಟೋ ಸ್ವೀಟ್ ರೆಸಿಪಿ ಇದೆ. ಆದರೆ ಇದನ್ನು ನೀವು ಸಮ್ಮರಲ್ಲಿ ಮಾಡ್ತೀರಂದರೆ, ಈ ಥರ ಟೈಮಲ್ಲಿ ಮಾಡ್ತೀರಂದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದು ನೋಡಿ, ಸೂಪರಾಗಿರುತ್ತೆ. ನನಗಂತೂ ಇಷ್ಟ ಆಯಿತು. ಇದನ್ನು ನೀವು ಬೇಕಂದರೆ ಸೈಡಲ್ಲೆಲ್ಲ ಫಿಲ್ ಮಾಡ್ಕೋಬೋದು. ಬ್ರೆಡ್ನ ಚಿಕ್ಕದಾಗಿ ಕಟ್ ಮಾಡಿ ಫಿಲ್ ಮಾಡಿ ನೀವು ಸಮ ಪ್ರಮಾಣ ಬರೋ ಥರ ಹಾಲನ್ನ ನೀವು ಫಿಲ್ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಸ್ಪೂನಲ್ಲಿ ಕಟ್ ಆಯ್ತಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೋಡೋದಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಡೆಸರ್ಟ್ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಮನೇಲಿರುವಂಥ ಬ್ರೆಡ್ಡಿಂದನೂ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಸೊ ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ, ಹಾಗೆ ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.